ನಮಸ್ಕಾರ. ಇಂಡಿಯಾ ವರ್ಸಸ್ ಶ್ರೀಲಂಕಾ ಪಂದ್ಯದ ಬಳಿಕ ಬಿಡುಗಡೆ ಆಯಿತು ನೋಡಿ WTCಯ ಹೊಸ ಪಾಯಿಂಟ್ಸ್ ಟೇಬಲ್. ಟೀಮ್ ಇಂಡಿಯಾ ನೇರವಾಗಿ ಫೈನಲ್ಗೆ ಎಂಟ್ರಿ. ಸ್ನೇಹಿತರೆ, WTC ಪಾಯಿಂಟ್ಸ್ ಟೇಬಲ್ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಬಳಿಕ ಹೇಗಿದೆ, ಟೀಮ್ ಇಂಡಿಯಾ ನೇರವಾಗಿ ಫೈನಲ್ ಯಾವ ರೀತಿ ತಲುಪಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೀವು ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಬಂದು ಲೈಕ್ ಮಾಡಿ. ಸ್ನೇಹಿತರೆ, ಇನ್ನು ನಿನ್ನೆಯ ದಿವಸ ಭಾರತ ಮತ್ತು ಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯ ಗಲ್ಲೆಯಲ್ಲಿ ಮುಕ್ತಾಯಗೊಂಡಿದ್ದು. ಈ ಒಂದು ಟೆಸ್ಟ್ ಪಂದ್ಯ ಟೀಮ್ ಇಂಡಿಯಾ ಗೆದ್ದು ಬಿಗಿದೆ. ಇನ್ನು ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 462ಕ್ಕೆ ಆಲ್ಔಟ್ ಆಯಿತು. ಟೀಮ್ ಇಂಡಿಯಾ ಪರವಾಗಿ ಮೊದಲ ಇನ್ನಿಂಗ್ಸ್ನಲ್ಲಿ ಕನ್ನಡಿಗ ದೇವದತ್ ಪಡಿಕ್ಕಲ್ 167 ಹೊಡೆದರೆ KL ರಾಹುಲ್ 87 ರನ್ಗಳನ್ನು ಹೊಡೆದಿದ್ರು. ಇನ್ನು ಶ್ರೀಲಂಕಾ ತಂಡದ ಪರವಾಗಿ ಜಯಸೂರ್ಯ 4 ವಿಕೆಟ್ ಪಡೆದರೆ ಇಲ್ಲಿ ಕೇಸರ ಅವರು 3 ವಿಕೆಟ್ ಪಡೆದು ಮಿಂಚಿದ್ರು. ಇನ್ನು ಶ್ರೀಲಂಕಾ ತಂಡ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 284ಕ್ಕೆ ಆಲ್ಔಟ್ ಆಗಿತ್ತು. ಶ್ರೀಲಂಕಾ ಪರವಾಗಿ ಸೋನಲ್ ಧನುಷ ಶತಕ ಅಂದರೆ 100 ರನ್ ಬಾರಿಸಿದರೆ ಇತ್ತ ನಿರೋಶನ್ ಡಿಕ್ವೆಲ್ ಅವರು 80 ರನ್ ಹೊಡೆದಿದ್ದರು. ಟೀಮ್ ಇಂಡಿಯಾ ಪರವಾಗಿ ಮಾನವ್ ಸುತಾರ್ 4 ವಿಕೆಟ್ ಪಡೆದರೆ ರವೀಂದ್ರ ಜಡೇಜಾ 3 ವಿಕೆಟ್ ಪಡೆದು ಮಿಂಚಿದ್ರು. ಇನ್ನು ಟೀಮ್ ಇಂಡಿಯಾ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ 193 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಟೀಮ್ ಇಂಡಿಯಾ ಪರವಾಗಿ ರಿಷಬ್ ಪಂತ್ 66 ಹೊಡೆದರೆ ದೇವದತ್ ಪಡಿಕ್ಕಲ್ 44. ಇನ್ನು ಅಶಿಕ ಫರ್ನಾಂಡೋ ಶ್ರೀಲಂಕಾ ಪರವಾಗಿ 4 ವಿಕೆಟ್ ಪಡೆದರೆ ಪ್ರಭಾತ್ ಜಯಸೂರ್ಯ ಅವರು 3 ವಿಕೆಟ್ ಪಡೆದು ಮಿಂಚಿದರು. ಶ್ರೀಲಂಕಾ ತಂಡಕ್ಕೆ ಗೆಲ್ಲಲು 372 ರನ್ಗಳ ಅವಶ್ಯಕತೆ ಇತ್ತು. ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಶ್ರೀಲಂಕಾ ತಂಡ ಕೇವಲ 206ಕ್ಕೆ ಆಲ್ಔಟ್ ಆಯಿತು. ಸೋನಲ್ ಕೂಡ ಇಲ್ಲಿ 84 ಹೊಡೆದರೆ ಧನಂಜಯ ಡಿಸಿಲ್ವಾ 59 ರನ್ನ ಮಾತ್ರ ಹೊಡೆದರು. ಟೀಮ್ ಇಂಡಿಯಾ ಪರವಾಗಿ ಮಾನವ್ ಸುತಾರ್ ಅವರು 6 ವಿಕೆಟ್ ಪಡೆದರೆ ಪ್ರಸಿದ್ಧ ಕೃಷ್ಣ 2 ವಿಕೆಟ್ ಪಡೆದು ಮಿಂಚಿದರು. ಟೀಮ್ ಇಂಡಿಯಾ 162 ರನ್ಗಳ ಒಂದು ಬೃಹತ್ ಅಂತರದ ಗೆಲುವನ್ನು ಇಲ್ಲಿ ಒಂದು ಶ್ರೀಲಂಕಾ ತಂಡದ ಪರವಾಗಿ ಬಾರಿಸಿದಂತಾನೆ ಹೇಳ್ಬೋದು. ಸ್ನೇಹಿತರೆ, ಈ ಬಳಿಕ ಹೊಸ ಅಂಕಪಟ್ಟಿ ಕೂಡ ಇಲ್ಲಿ ಬಿಡುಗಡೆಯಾಗಿದ್ದು WTCಯ ಪಾಯಿಂಟ್ಸ್ ಟೇಬಲ್ ಕಡೆ ನಾವು ನೋಡ್ತಾ ಬರೋದರೆ ಟೀಮ್ ಇಂಡಿಯಾ 5ನೇ ಸ್ಥಾನಕ್ಕೆ ಏರಿದೆ. ಶ್ರೀಲಂಕಾ 6ನೇ ಸ್ಥಾನಕ್ಕೆ ಕುಸಿದಂತಾನೆ ಹೇಳ್ಬೋದು. ಇನ್ನು ಆಸ್ಟ್ರೇಲಿಯಾ ತಂಡ ಆಡಿರುವ 9 ಪಂದ್ಯದಲ್ಲಿ 7 ಗೆದ್ದು 2 ಸೋತು 84 ಅಂಕ ಸಂಪಾದಿಸಿದರೆ ಇತ್ತ ಪರ್ಸೆಂಟೇಜ್ 77 ಇದೆ. ಸೌತ್ ಆಫ್ರಿಕಾ ನಂಬರ್ 2 ಇದ್ದು 4 ಪಂದ್ಯದಲ್ಲಿ 3 ಗೆದ್ದು 1 ಸೋತಿದೆ. ಇವರು ಕೂಡ 36 ಅಂಕ ಸಂಪಾದಿಸಿದರೆ ನಂಬರ್ 3 ನ್ಯೂಜಿಲೆಂಡ್ ಇದೆ. ನ್ಯೂಜಿಲೆಂಡ್ 6 ಪಂದ್ಯದಲ್ಲಿ 4 ಗೆದ್ದು 1 ಸೋತು 1 ಡ್ರಾ ಆಗಿದೆ. ಹೀಗಾಗಿ 52 ಅಂಕ ಸಂಪಾದಿಸಿರುವ ಇವರು ನಂಬರ್ 3 ಇದ್ದರೆ ನಂಬರ್ 4 ಬಾಂಗ್ಲಾದೇಶ್ 5 ಪಂದ್ಯ ಆಡಿ 3 ಗೆದ್ದು 1 ಸೋತು 1 ಡ್ರಾ ಆಗಿದೆ. ಇವರು 40 ಅಂಕ ಸಂಪಾದಿಸಿದರೆ ಟೀಮ್ ಇಂಡಿಯಾ ಆಡಿರುವ 10 ಪಂದ್ಯದಲ್ಲಿ 5 ಗೆದ್ದು 4 ಸೋತಿದೆ. ಹೀಗಾಗಿ 1 ಡ್ರಾ ಆದರೆ ಇವರು 64 ಅಂಕ ಸಂಪಾದಿಸಿದರೆ ಶ್ರೀಲಂಕಾ ತಂಡ ಆಡಿರುವ 5 ಪಂದ್ಯದಲ್ಲಿ 1 ಗೆದ್ದು 2 ಸೋತು 2 ಪಂದ್ಯ ಡ್ರಾ ಆಗಿದೆ. ಇವರು 20 ಅಂಕ ಸಂಪಾದಿಸಿದರೆ ನಂಬರ್ 7 ಇಂಗ್ಲೆಂಡ್, ನಂಬರ್ 8 ಪಾಕಿಸ್ತಾನ್, ನಂಬರ್ 9ರಲ್ಲಿ ವೆಸ್ಟ್ ಇಂಡೀಸ್ ತಂಡ ಇದೆ ಅಂತಲೇ ಹೇಳ್ಬೋದು. ಟೀಮ್ ಇಂಡಿಯಾ ಈ ಒಂದು WTC ಫೈನಲ್ಗೆ ಏರಬೇಕಾದ್ರೆ ಉಳಿದ ಎಲ್ಲ ಪಂದ್ಯಗಳನ್ನು ಕೂಡ ಗೆಲ್ತಾ ಹೋಯಿತು ಅಂದರೆ ಟೀಮ್ ಇಂಡಿಯಾಗೆ ಒಂದು ಅವಕಾಶ ಇದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಬಾರಿ ಟೀಮ್ ಇಂಡಿಯಾ WTC ಫೈನಲ್ಗೆ ಎಂಟ್ರಿ ಕೊಡುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.